ಪ್ರೋಗ್ರಾಮ್ ಒಪ್ಕೊಂಡಿದ್ದೀವಿ, ಗೊತ್ತಿಲ್ಲ ಏನು ಅಂತ ಏನಾಗುತ್ತೆ ಅಂತ. ಆ ಪ್ರೋಗ್ರಾಮ್ ನೋಡೋಣ ಎಷ್ಟು ಸಕ್ಸಸ್ ಆಗುತ್ತೆ, ಎಷ್ಟು ಅನ್ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾಳೆ ಹೇಳ್ತೀನಿ. ನೋಡಿ ಮಾರ್ನಿಂಗ್ ಟಿಫನ್ ಆಯಿತು ನಮ್ಮ ಫ್ರೆಂಡ್ ಅವ್ರ ಮನೇಲಿ, ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಮನೇಲಿ. ಇವಾಗ ಡಿಸ್ಕಷನ್ ನಡೀತಾ ಇದೆ, ಗ್ರೂಪ್ ಡಿಸ್ಕಷನ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಎಲ್ಲಿಗೆ ಹೋಗೋದೇನು ಕಾರಂಜಿನ ಟಿಕೆಟ್ ತಂದ ನಮ್ಮಣ್ಣ ಕಾರಂಜಿನ ಟಿಕೆಟ್ ತಂದ. ಸ್ಕ್ಯಾನರ್ ಮುಚ್ಚಿರ್ತೀವಿ ಮತ್ತೆ ಸ್ಕ್ಯಾನ್ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಏನಾಯ್ತು? ನಾನು ಅಮ್ಮನ ಜೊತೆ ಹೆಂಗಾರು ಇರ್ತೇನೆ ಅಲ್ವಾ ಚಿಕ್ಕಮ್ಮ? ಮಗನ ಜೊತೆ ಅಮ್ಮನ ಜೊತೆ ಹೆಂಗಾರ ಇರ್ಬೋದು. ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಿ. ಬಟ್ ಚಿಕ್ಕಪ್ಪ ಇದ್ದಾಗ ಸ್ವಲ್ಪ ದೂರ ಇರು ಅಂತ ಹೇಳಿದ್ದಾರೆ. ನೆನ್ನೆ ನೈಟು ಸಂಜೆ ತನಕ ನನ್ನ ಜ್ಞಾಪಕ ಅಷ್ಟೇ. ಚಿಕ್ಕಪ್ಪ ಬಂದಿದ್ದು ಅರೇ ಇಲ್ಲ, ಕೃಷ್ಣ ಇಲ್ಲ. ಅದಾದ್ಮೇಲೆ ಇವತ್ತು ಇವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಲ್ಲ, ಇವತ್ತು ಇವ್ರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಮಮತಾ ಅಂತ ಇದ್ರು, ಮಮತಾ ಅಕ್ಕ. ನನಗೆ ಫ್ರೆಂಡ್ ಮನೆಯಾಗ ನಮ್ಮನ್ನು ಮರ್ತಾ ಹೋಗ್ತಿದ್ದೆ. ಸೂಪರ್ ಆಗಿತ್ತು, ಮನೆಯೆಲ್ಲ ಆಸಮ್ ಆಗಿತ್ತು. ನಮ್ಗಿಂತ 4 ಫ್ಲೋರ್ ಜಾಸ್ತಿ ಕಟ್ಟಿದ್ವಿ. ಆ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ದು ಗ್ರೌಂಡ್ ಫಸ್ಟ್, ಅವ್ರು ಸೆಕೆಂಡ್ ಥರ್ಡ್ ಫೋರ್ತ್ ಜಾಸ್ತಿ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರಿಗೂ ಕೇಳಿ ಹೆಂಗೆ ಕಟ್ಟಿದ್ದೀರಾ ಅಂತ ಹೇಳಿದ್ದಾರೆ. ನಮ್ಮ ಚಿಕ್ಕಮ್ಮಂಗೆ ಕಟ್ಸ್ಕೊಡ್ತೀನಿ ನೆಕ್ಸ್ಟ್. ನಂಗೆ ತುಂಬ ದುಡ್ಡು ಬಂತಂದರೆ ಖಂಡಿತವಾಗ್ಲು ನಂಗೆ 50, ಚಿಕ್ಕಮ್ಮಂಗೆ 50. ಬರ್ತಿದ್ದಾರೆ ಮುಕುಂದ್ ಮಾವನ ಬೋಟಿಂಗ್ ಬರ್ತಾರಂತೆ. ಸರಿ ಬಾವ ಟಿಕೆಟ್ ತಗೋತೀವಿ. ಚಿಕ್ಕಮ್ಮ ನೀವು ಬೋಟಿಂಗಾ ತೋರಿಸಿಲ್ ಮುಖ ಬರಲ್ಲ ಅಂತಲೇ ನೀವು ಒಬ್ಳೆ ಯಾಕೆ ಅಪ್ಪ ಇದ್ದಾರೆ ಬಿಡು. ಅಪ್ಪ ಮುಖದಲ್ಲಿ ಖುಷಿನೂ ಇರಲ್ಲ. ಛತ್ರಿ ಅಂತ ಇವರಿಗೆ ಛತ್ರಿ ತಗೋಬೇಕಂತೀವ್ರು. ಹೆಂಗನ್ಸದೆ ಗುಂಡ ನೋಡಿಲಿ? ಬೋಟಿಂಗಿಗೆ ಬಂದಿದೀವಿ. ನಮ್ಮ ತಮ್ಮ ಪಾಪ ಆಸೆ ಪಟ್ಟಿದ್ದ, ಹಂಗಾಗಿ ನಾನು ಫೋರ್ಸ್ಫುಲ್ ಕರ್ಕೊಂಡು ಹೋಗಿದ್ದ. ನೋಡಿಲಿ ಅವ್ರದ್ದು ಮಾಡೋಣ ಕಡೆ ಇಲ್ಲಿ ಪೆಡ್ಲು ಮಾಡ್ಕೊಂಡು ಪಾಪ ಮಕ್ಕಳು ಕಷ್ಟಪಡ್ತಿದಾವೆ ಮಕ್ಕಳು. ನಾವು ಇವತ್ತು ತಿಂದಿರೋ ತಿಂಡಿ ಎಲ್ಲ ಕರಗುತ್ತೆ, ಬೇಗ ಹಶುವಾಗುತ್ತೆ. ಮತ್ತೆ ಹಂಗ ಆರಾಮಾಗಿ ಹೋಗ್ತೀವಿ. ಹೌದು ಅಣ್ಣ ಇಲ್ಲಿ ಬೇಕು ತುಳಿ ಸ್ವಲ್ಪ ಆ ಕಡೆ ಅವ್ರ ಜೊತೆಗೆ ಹೋಗೋಣ. ನೋಡಿ ಹೌದೇನಾ ಇದ ಮ್ಯಾಟ್ರು. ನೋಡಿ ಇವಾಗ ಹೆಂಗೆ ತುಳಿತೀನಿ, ಹೆಂಗೆ ಸ್ಟೇರಿಂಗ್ ನೋಡಿ, ಸ್ಟೇರಿಂಗ್ ಬಂದ್ವಿ ನೋಡಿ ಆ ಥರ ನಿಧಾನಕ್ಕೆ. ನೀನು ಈ ಕಡೆ ತಿರುಗಿಸೋ. ಲೋ ನೋಡಿ ನಮ್ಮ ಚಿಕ್ಕಮ್ಮಲ್ಲ ಮಾಡು ಅಂದ್ರೆ ಚಾರ್ಜ್ ಇಲ್ವಂತೆ. ಅವಳು ಒಬ್ಳಿಗೆ ಇಬ್ಬಿಬ್ರು ನೋಡಿ ಅಲ್ಲಿ ನೋಡಿ ಚೂರು ಮುಂದೋಗಿ ಜೂಮ್ ಮಾಡಿ. ಮೀಡಿಯಾದವ್ರು ಫುಲ್ ಅಮ್ಮ ಮಗ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಅದು ಪಿಟ್ಸ್. ಫಿಟ್ಸಾ? ಅಯ್ಯೋ ಫಿಟ್ಸ್ ಅಂತಲ್ಲಪ್ಪ. ಕಾಲ್ ಆಂಬ್ಯುಲೆನ್ಸ್ 106 ಪ್ಲೀಸ್. ಸರ್ 108 ಸರ್. ನೀನ್ ಹೋಗಿದ್ದೆ ನೋಡಿ ಫ್ರೆಂಡ್ಸ್. ಕಾರಂಜಿ ಮುಗಿತು ಇವಾಗ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಹೇಳಮ್ಮ? ಡಿಸ್ಕಸ್ ಮಾಡಿದ ಮತ್ತೆ ಹೊಟ್ಟೆ ತುಂಬಿಸ್ಕೊಳಕ್ ಹೋಗ್ತಿದೀವಿ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ತಿಂದಿದ್ದೆಲ್ಲ ಜೀರ್ಣ ಆಯ್ತು ಇಲ್ಲಿ ಬೋಟಿಂಗ್ ಮಾಡಿ. ಆಮೇಲೆ ಇವಾಗ ಮತ್ತೆ ತಿನ್ನೋದು, ಮತ್ತೆಲ್ಲ ಹೋಗೋದು ಅಷ್ಟೇ ನಮ್ಮ ಜೀವನ. ಏನಂತೀಯಮ್ಮ? ಇವತ್ತಷ್ಟೇ, ಇವತ್ತು ಸುಖ ಜೀವನ. ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್. ಮತ್ತೆ ರೊಟೀನ್ ಲೈಫ್. ಅದು ಫುಲ್ ನೀರಲ್ಲಿ ಗಾಯ್ಸ್ ಇವಾಗೆಲ್ಲ ಹೊಡ್ತಾ ಇದ್ದಾರೆ ಅವ್ರವ್ರ ಊರಿಗೆ. ನಾವು ಇವಾಗ ಬೆಂಗಳೂರು, ಇವರೆಲ್ಲ ಶಿವಮೊಗ್ಗ. ಕಳ್ಸ್ಕೊಡೋಕ್ಕೆ ಭಾವ ಮತ್ತು ನಮ್ಮ ತಂಗಿಯವರು ಬಂದಿದ್ದಾರೆ. ಎಲ್ಲರೂ ತುಂಬಾ ಖುಷಿ ಆಯ್ತು. ಹೆಂಗಿತ್ತು ರಿಸೆಪ್ಷನ್?
ಅಂತ ನೀವ್ ಹೇಳ್ಬೇಕು. ಅಲ್ಲ ನಾವು ಬಂದಿದ್ದು ನಿಮ್ಗೆ ಹೆಂಗ್ ಅನ್ಸ್ತು? ನೀವೆಲ್ಲ ಬಂದಿದ್ದು ತುಂಬಾ ಇನ್ನ ಸೂಪರ್ ಗ್ರ್ಯಾಂಡ್ ಆಯ್ತು. ಅಫ್ಕೋರ್ಸ್ ಫಸ್ಟ್ ಸರ್ಕಲ್ ಇರ್ಲೇಬೇಕು ಯಾವುದೇ ಇವೆಂಟ್ ಇದ್ರು. ಸೊ ಈಗ ರಿಸೆಪ್ಷನ್ ಮುಗಿಸ್ಕೊಂಡು ಮಾರನೇ ದಿನ ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಹೊರಟಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಸ್ವೀಟ್ ಎಲ್ಲ ಐದು ಸರಿ ತಿಂದ್ವಿ. ನಮ್ಮ ಮನೆಯವರು ಬಿಡಕ್ ಬಂದಿದ್ದೀವಿ. ತುಂಬಾ ಬಿಸಿ. ಕನ್ಫರ್ಮ್ ಮಾಡ್ಕೊಳ್ಳಿ ಟ್ರಿಪ್ಪಿಂಗ್ ಎಲ್ಲ. ಹೇಳಕ್ ಇಷ್ಟಪಡ್ತೀವಿ. ಇವರು ಸ್ವಲ್ಪ ಸೀಕ್ರೆಟ್ ಆಗಿ ಹೇಳ್ತಾರೆ, ಏನೋ ಸೀಕ್ರೆಟ್ ಆಗಿ ಹೇಳ್ತಾ ಇದ್ದಾರೆ. ಸರಿ ಇಷ್ಟ ಆಯ್ತು. ಬಾಯ್. ಅಲ್ಲಿ ದೊಡ್ಡಪ್ಪ ಹೊರಟ್ರು, ಮಾವ ಅವ್ರು ಹೊರಟ್ರು. ಆ ಕಡೆ ನಮ್ಮ ಕಾರ್ ಇದೆ, ನಾವು ಹೊರಡ್ಬೇಕು. ಓಕೆ ಬಾಯ್ ಬಾಯ್. ಲೇಡಿ ಡ್ರೈವರ್ ಬಾರಿ ಡೀಸೆಂಟ್. ಬಾಯ್, ಹುಷಾರು. ಬಾಯ್ ಬಾಯ್ ಬಾಯ್. ನಾನೇ ಹೊರಟೋಗ್ತೇನೆ. ಬಾಯ್. ಅಷ್ಟೇ.